ಸೋನುಪ್ರವಿಷ್ಟೋ ಭಗವಾನ್ ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಸುಪ್ತಂ ಕರ್ಮ ಪ್ರಬೋಧಯನ್. ಅಥಾತಃ ಭಾಗವತೆ ತೃತೀಯ ಸ್ಕಂಧೆ ಸಪ್ತಮೇ ಅಧ್ಯಾಯೇ ತೃತೀಯಃ ಶ್ಲೋಕಃ ವ್ಯಾಖ್ಯಾಸ್ಯತೆ. ಅಯಂ ಪಂಚವಿಂಶಃ ಭಗವಾನ್ ಸ್ವೇನ ಪ್ರವರ್ತಕ ರೂಪೇಣ ತಂ ಗಣಂ ಅನುಪ್ರವಿವೇಶ ಅಪಿ ಚ ಸರ್ವೇಷಾಂ ಜೀವಾತ್ಮನಾಂ ಅದೃಷ್ಟಂ ಉದ್ಬೋಧ್ಯ ತೇಷಾಂ ತತ್ವಾನಾಂ ಏಕೈಕಂ ಅಂಶಂ ಪೃಥಕ್ ಗೃಹೀತ್ವಾ ತಾನೇ ಪರಸ್ಪರಂ ಸಮ್ಮಿಶ್ರಿತಾನಿ ಚಕಾರ. ಭಗವತಃ ಆವೇಶೇನ ಜಾಗೃತಾಃ ತೇ ತ್ರಯೋವಿಂಶತಿ ತತ್ವಪ್ರಕಾರಾಃ ಸ್ವಸ್ವಾಂಶ ಪ್ರಕಾರೈಃ ತಸ್ಯೈವ ಚ ಭಗವತಃ ಪ್ರೇರಣೆಯ ಬ್ರಹ್ಮಾಂಡಂ ನಿರ್ಮಮತುಃ. ಭಾಗವತದ 3ನೇ ಸ್ಕಂದದ 7ನೇ ಅಧ್ಯಾಯದ 3ನೇ ಶ್ಲೋಕದಿಂದ ಆರಂಭಿಸಿ ನಾವೀಗ ನೋಡಬೇಕಾಗಿದೆ. ಕಳೆದ ದಿವಸದಲ್ಲಿ ಒಟ್ಟು 23 ತತ್ವಗಳು, 24ನೇವಳು ಲಕ್ಷ್ಮೀದೇವಿ, 25ನೇವನು ಭಗವಂತ ಅನ್ನೋದನ್ನು ನೋಡಿದ್ದೇವೆ. ಭಗವಂತ 26 ಆಗಬಹುದು, 27 ಆಗಬಹುದು. ನಾವು ಆ ಗಣನೆಯನ್ನು ಹೇಗೆ ಮಾಡ್ತೀವಿ ಅನ್ನೋದು ನಮಗೆ ಸಂಬಂಧಿಸಿದ್ದು ಅಂತನ್ನೋದನ್ನು ಈ ಹಿಂದೆ ನೋಡಿದ್ದೇವೆ. ಇದಾದ ಮೇಲೆ ಆ ಭಗವಂತ ಈಗ ಆ ತತ್ವಗಳ ಒಳಗೆ ಪ್ರವೇಶ ಮಾಡಿದ ಮೇಲೆ ಪ್ರವರ್ತಕ ರೂಪದಿಂದ ಅಲ್ಲಿ ಒಳಗೆ ಪ್ರವೇಶ ಮಾಡಿದ. ಹೀಗೆ ಪ್ರವರ್ತಕ ರೂಪದಿಂದ ಪ್ರವೇಶ ಮಾಡಿದ್ದಾದ ಬಳಿಕ ಆ ತತ್ವಗಳ ಒಂದೊಂದು ಅಂಶವನ್ನು ತೆಗೆದು ಅವುಗಳನ್ನು ಪರಸ್ಪರ ಸಮ್ಮಿಲನಗೊಳಿಸಿದ. ಭಗವಂತನ ಆವೇಶ ಆ ತತ್ವ ಶಕ್ತಿಗಳಿಗೆ ದೊರೆತ ಮೇಲೆ ಅವೆಲ್ಲ ಎಚ್ಚೆತ್ತುಕೊಂಡವು. ಮತ್ತು ಆ ತತ್ವಾಭಿಮಾನಿ ದೇವತೆಗಳು ಆ ಭಗವಂತನ ಪ್ರೇರಣೆಯಿಂದಲೇ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ಮುಂದೆ 5ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ: ಬ್ರಹ್ಮಾಂಡವನ್ನು ನಿರ್ಮಿಸಿದಂತಹ ಆ ತತ್ವಾಭಿಮಾನಿ ದೇವತೆಗಳು ತಮ್ಮೊಳಗಿರುವಂತಹ ಭಗವಂತನ ಪ್ರೇರಣೆಯನ್ನು ಪಡೆದರು. ಒಂದೊಂದು ಅಂಶದಿಂದ ಪರಸ್ಪರ ಜೊತೆ ಸೇರಿ ಬ್ರಹ್ಮಾಂಡದ ಉತ್ಪತ್ತಿಗೆ ಅವು ಕಾರಣರಾದವು. ಅಲ್ಲಿಯೇ ಮುಂದೆ ಎಲ್ಲ ಚರಾಚರಗಳ ಉತ್ಪತ್ತಿ ಸಾಧ್ಯ ಆಗ್ತದೆ. ಕಳೆದ ದಿವಸ ಭಾಗವತ ತಾತ್ಪರ್ಯ ನಾವು ನೋಡುವಾಗ ತತ್ವನಿರ್ಣಯ ಅನ್ನೋ ಗ್ರಂಥದವರೆಗೆ ನೋಡಿದ್ವಿ. ತ್ರಯೋವಿಂಶತಿ ತತ್ವಾನಿ ಪ್ರಾವಿಶದ್ ರಮಯಾಸಹ ಅಂತ ಇನ್ನೊಂದು ಶ್ಲೋಕ ಅಲ್ಲಿತ್ತು, ಅದನ್ನು ನೋಡಿರಲಿಲ್ಲ. ಆ ಲಕ್ಷ್ಮೀದೇವಿಗೆ ಕಾಲ ಅಂತ ಹೆಸರಿದೆ. ಕಾಲ ಅಥವಾ ಕಾಲ ಅಂತ ಸ್ತ್ರೀಲಿಂಗನೂ ಹೇಳಬಹುದು ಅಂತ ಕಾಣಿಸ್ತದೆ. ಅವಳು ಕಾಲಾಭಿಮಾನಿನಿ ಆದ್ದರಿಂದ ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗುವವಳಾದ್ದರಿಂದ ಅವಳಿಗೆ ಕಾಲ ಅಂತ ಹೆಸರು. ಮತ್ತು ಶಕ್ತಿ ಅಂತಲೂ ಹೆಸರಿದೆ. ಯಾಕೆಂದರೆ ಶಕ್ಯತ್ವ ಶಕ್ತಿ ರೂಪಯ, ಭಗವಂತನ ಅಣತಿಗೆ ಬದ್ಧಳು. ಹೀಗೆ ಕಾಲ ಶಕ್ತಿ ಅಂತ ಕರೆಸ್ಕೊಂಡಿರುವಂಥ ಆ ಲಕ್ಷ್ಮೀದೇವಿ ಜೊತೆಗೂಡಿ ಈ 23 ತತ್ವಗಳನ್ನು ಪ್ರವೇಶ ಮಾಡಿದ ಅಂತ ಅಲ್ಲಿ ಗಮನಿಸಬೇಕು. ಮೂರನೇ ಶ್ಲೋಕದಲ್ಲಿ ಸುಪ್ತಂ ಕರ್ಮ ಪ್ರಬೋಧಯನ್ ಅಂತಿದೆ. ಈ ತತ್ವದೇವತೆಗಳ ಒಳಗೆ ಪ್ರವೇಶ ಮಾಡಿ ಅವರ ಶಕ್ತಿಯನ್ನು ಅವನು ಆವಿರ್ಭೂತಗೊಳಿಸಿದ. ಹಾಗೆ ಮುಂದೆ
ಈ ಬ್ರಹ್ಮಾಂಡದಲ್ಲಿ ಹುಟ್ಟಬೇಕಾದಂಥ ಜೀವರೇನಿದ್ದಾರೆ ಅವರ ಅದೃಷ್ಟವನ್ನು ಉದ್ಬುದ್ಧ ಮಾಡಿದ. ಅವರೇ ಅಲ್ಲಿ ಒಳಗಿದ್ದು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ತಮಗೆ ಬೇಕಾದ್ದನ್ನು ಅವರು ಸ್ವೀಕಾರ ಮಾಡಬೇಕಾಗಿದೆ, ಅನುಭವಿಸಬೇಕಾಗಿದೆ. ಹೀಗೆ ಶಬ್ದ ಸ್ಪರ್ಶ ರೂಪ ರಸಗಳ ಅನುಭವ ಅನ್ನುವುದೇ ಆ ಜೀವರ ಒಂದು ಭೋಗ. ಅದಕ್ಕೆ ಬೇಕಾದ ಅದೃಷ್ಟ ಒಂದು ಬೇಕು ಅವರಿಗೆ. ಯಾವಾಗ ಯಾವ ಒಂದು ಜೀವ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನನ್ನು ಅನುಭವಿಸಬೇಕು, ಸುಖವನ್ನೋ ದುಃಖವನ್ನೋ. ಸುಖವನ್ನು ಅನುಭವಿಸೋದಾದರೆ ಎಂಥ ಸುಖ, ಆ ಸುಖಕ್ಕೆ ಕಾರಣ ಯಾವುದು, ದುಃಖವನ್ನು ಅನುಭವಿಸುವುದಾದರೆ ಯಾವ ಪರಿಸ್ಥಿತಿಯಲ್ಲಿ ಅವರಿಗೆ ದುಃಖ, ಮತ್ತು ದುಃಖಕ್ಕೆ ಕಾರಣವಾದ ಸಂಗತಿ ಏನು, ಇದರ ಹಿಂದಿನ ಪುಣ್ಯ ಪಾಪಗಳು, ಇವುಗಳೆಲ್ಲದರ ಪ್ರೇರಣೆಯನ್ನು ಭಗವಂತ ಮಾಡಿದ. ಕರ್ಮ ಪ್ರಬೋಧಯನ್, ಆ ಕರ್ಮವನ್ನು ಅವನು ಆ ಜೀವರ ಅದೃಷ್ಟವನ್ನು ಪ್ರಚೋದಿತ ಮಾಡಿ ಮುಂದೆ ಆ ಎಲ್ಲ ತತ್ವಗಳಲ್ಲಿ ಒಂದೊಂದು ಅಂಶವನ್ನು ಬೇರೆ ಬೇರೆಯಾಗಿ ತೆಗೆದು ಮತ್ತೆ ಜೊತೆಯಾಗಿ ಸೇರಿಸಿದ. ಚೇಷ್ಟಾರೂಪೇಣ ಅಂತಿದೆ. ಚೇಷ್ಟಾರೂಪ ಅಂದರೆ ಪ್ರವರ್ತಕ ರೂಪ, ಸರ್ವಚೇಷ್ಟಕ ರೂಪೇಣ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಜ್ಞಾನ ಇಚ್ಛಾ ಪ್ರಯತ್ನದ ರೂಪದಿಂದ ಭಗವಂತ ಅಲ್ಲಿ ಒಳಗೆ ಪ್ರವೇಶ ಮಾಡಿದ ಅಂತ ವಲ್ಲಭಾಚಾರ್ಯರು ಮತ್ತು ಉಳಿದವರೆಲ್ಲ ಹೇಳ್ತಾರೆ. ಜೀವ ಗೋಸ್ವಾಮಿಗಳ ಪ್ರಕಾರ ಕಾಲರೂಪದಿಂದ ಪ್ರವೇಶ ಮಾಡಿದ ಅಂತ. ಆದ್ದರಿಂದ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದು ತನ್ನ ಒಂದು ರೂಪದಿಂದಲೇ ಇನ್ನೊಂದು ರೂಪದಿಂದ ಅಲ್ಲಿ ಒಳಗೆ ಪ್ರವೇಶ ಮಾಡಿದ. ಎಲ್ಲರಲ್ಲಿ ಕ್ರಿಯೆಯನ್ನು ಮಾಡಿಸುವ ಆ ರೂಪಕ್ಕೆ ಚೇಷ್ಟಕ ರೂಪ ಅಂತಲೇ ನಾವು ಹೇಳಬೇಕು. ಭಿನ್ನಂ ಸಂಯೋಜಯಾಮಾಸ ಅಂತ ಇದೆ 3ನೇ ಶ್ಲೋಕದಲ್ಲಿ. ಅಲ್ಲಿ ಚದುರು ಹೋಗಿದ್ದ ಎಲ್ಲ ತತ್ವಗಳನ್ನು ಒಂದು ಕಡೆ ಕೂಡಿಸಿದ ಅಂತ ಬೇರೆ ವ್ಯಾಖ್ಯಾನಕಾರ ವಿವರಣೆ ಕೊಡ್ತಾರೆ. ಹಾಗೆ ಅವನು ಮಾಡಿದ್ದಲ್ಲ, ಅವುಗಳ ಒಂದೊಂದು ಅಂಶವನ್ನು ತೆಗೆದು ಆ ಅಂಶಗಳನ್ನೆಲ್ಲ ಪರಸ್ಪರ ಒಟ್ಟುಗೂಡಿಸಿದ. ಮೂಲ ಶ್ಲೋಕ ಅದನ್ನು ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಯೋಜಯಾಮಾಸಚ ಅಂಶತಃ ಆ ಮೂಲ ತತ್ವಗಳು 23 ತತ್ವಗಳೇನಿವೆ ಅವುಗಳನ್ನು ಆಂಶಿಕವಾಗಿ ಈತ ಜೋಡಿಸಿದ. ಅಂದರೆ ಅವುಗಳಿಂದ ಒಂದೊಂದು ಅಂಶವನ್ನು ಹೊರ ತೆಗೆದು ಆ ಅಂಶಗಳನ್ನು ಜೋಡಿಸಿದ ಅಂತ ಅದರ ತಾತ್ಪರ್ಯ. ಮೂಲ ಶ್ಲೋಕಕ್ಕೂ ಮೂಲ ಭಾಗವತ ಶ್ಲೋಕಕ್ಕೂ ಇದೇ ತಾತ್ಪರ್ಯ ಇದೆ. ಮಾತ್ರಾಭಿಹಿ ಅಂತಿದೆ. ಮಾತ್ರಾಭಿಹಿ ಅಂದರೆ ಅಂಶೈಹಿ ಅಂತ ಅರ್ಥ. ಆದ್ದರಿಂದ ಆ ಅಂಶಗಳ ಮೂಲಕವೇ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ ಮುಂದೆ ಬಂದಿರುವುದರಿಂದ ಈ ಭಾಗವತ ತಾತ್ಪರ್ಯ ಹೇಳಿದ ಅರ್ಥ ಭಾಗವತದ 3 ಮತ್ತು 4ನೇ ಶ್ಲೋಕಗಳಿಗೆ ಸಮತವೇ ಆಗಿದೆ. ಬ್ರಹ್ಮಾಂಡವೂ ಕೂಡ ಭೌತವಾದದ್ದೇ. ಆ ಭೌತವಾದ ಬ್ರಹ್ಮಾಂಡದ ಸೃಷ್ಟಿಯಾಗಬೇಕಾದ್ರೆ ಅದಕ್ಕೆ 23 ತತ್ವಗಳು ಬೇಕು. ಆ 23 ತತ್ವಗಳ ಅಂಶಗಳು ಬೇಕು. ಆ ಅಂಶಗಳನ್ನೇ ಮಾತ್ರ ಅಂತ ಮುಂದೆ ಹೇಳಿರುವುದು. ಅದನ್ನೇ ಭಿನ್ನಂ ಸಂಯೋಜಯಾಮಾಸ ಅಂತ ಭಾಗವತ ಹೇಳಿದೆ. ಭಾಗವತ ತಾತ್ಪರ್ಯ ಅದನ್ನು ಆಂಶಿಕವಾಗಿ ಒಟ್ಟುಗೂಡಿಸಿದೆ ಅಂತ ಸ್ಪಷ್ಟಪಡಿಸಿದೆ. ನಾಲ್ಕನೇ ಶ್ಲೋಕದಲ್ಲಿ ಅಧಿಪೂರುಷ ಅಂತಿದೆ. ಅಧಿಪೂರುಷ ಅಂದರೆ ಬ್ರಹ್ಮಾಂಡ ಅಂತ ಅರ್ಥ ಹೇಗೆ ಬರೋದು ಅದನ್ನು ಸ್ವಲ್ಪ ಗಮನಿಸಬೇಕು. ಮತ್ತು ಅಭಿಪೂರುಷಂ ಅಂತ ಒಂದು ಪಾಠಾಂತರ ಇದೆ, ಅಪಿಪೂರುಷಂ ಅಂತ ಒಂದು ಪಾಠಾಂತರ ಇದೆ. ಅದಕ್ಕಿಂತ ಅಧಿಪೂರುಷಂ ಅನ್ನುವ ಪಾಠವೇ ಹೆಚ್ಚು ಚೆನ್ನಾಗಿರ್ತದೆ. ಈ ತ್ರಯೋವಿಂಶತಿಕೋ ಗಣ ಸ್ವಕೀಯೈ ಅಂಶೈ ಅಧಿಪೂರುಷಂ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂದರೆ ಅಧಿಪೂರುಷ ಅಂತ ಯಾಕೆ ಕರೀತಾರೆ? ಪುರುಷ ಅಂದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಥವಾ ಪರಮಾತ್ಮ ಹೌದು, ಹೌದೇ ಹೌದು. ಅವನಿಂದ ಇದು ಅಧಿಷ್ಠಿತ. ಹೀಗೆ ಅಧಿಪೂರುಷ ಅಂದರೆ ಅಧಿ ಅಂದರೆ ಅಧಿಷ್ಠಿತ, ಸನ್ನಿಹಿತವಾದದ್ದು, ಸನ್ನಿಧಾನವನ್ನು ಪಡೆದದ್ದು. ಚತುರ್ಮುಖ ಬ್ರಹ್ಮನ ಹಾಗೆ ಭಗವಂತನ ಸನ್ನಿಧಾನವು ಅದರಲ್ಲಿದ್ದೇ ಇದೆ. ಈ ಚತುರ್ಮುಖ ಬ್ರಹ್ಮನನ್ನು ಪುರುಷ ಅಂತ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಥವಾ 1ನೇ ಅಧ್ಯಾಯದಲ್ಲಿ ಈ ಪ್ರಾಜಾಪತ್ಯ ಬ್ರಾಹ್ಮಣದಲ್ಲಿ ಕರೆದಿದ್ದಾರೆ. ಕೇವಲ ನಾರಾಯಣ ಮಾತ್ರ ಪುರುಷ ಶಬ್ದವಾಚ್ಯ ಅಲ್ಲ, ಬ್ರಹ್ಮನೂ ಪುರುಷ ಶಬ್ದವಾಚ್ಯನೇ.
ತಥೋ ಅಭವತ್ ಅಹಂ ನಾಮ ಸಚಾಭೂತ್ ಪುರುಷಾಭಿಧಃ. ಅವನಿಗೆ ಪುರುಷ ಅಂತ ಹೆಸರು. ಯಾಕಂದ್ರೆ ಓಷಣಾತ್ ಸರ್ವಪಾಪಾನಾಂ ಪೂರ್ವ ಪುರುಷ ಉಚ್ಯತೆ. ಅದಕ್ಕೆ ಪೂರ್ವ ಪುರುಷ, ಎಲ್ಲರಿಗೂ ಅವನು ಮುಖ್ಯನಾದವನು, ಜೀವಕೋಟಿಯಲ್ಲಿ ಹಿರಿಯ ಪುರುಷ ಅವನು. ಮತ್ತು ಸರ್ವಪಾಪಾನಾಂ ಓಷಣಾತ್, ಎಲ್ಲ ಪಾಪಗಳನ್ನು ನಾಶ ಮಾಡುವುದರಿಂದಲೂ ಅವನಿಗೆ ಪುರುಷ ಅಂತ ಹೀಗೆ ಹೆಸರಿದೆ. ಆದ್ದರಿಂದ ಇಲ್ಲಿ ಅಧಿಪುರುಷ ಅಂದರೆ ಪುರುಷಶಬ್ದ ವಾಚ್ಯನಾದ ಚತುರ್ಮುಖ ಬ್ರಹ್ಮನಿಂದ ಅಧಿಷ್ಠಿತವಾದದ್ದು ಈ ಬ್ರಹ್ಮಾಂಡ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ವಿಜಯಧ್ವಜರ ವ್ಯಾಖ್ಯಾನದ ದೃಷ್ಟಿಯಲ್ಲಿ ಅಧಿ ಮತ್ತು ಪೂರುಷಂ ಅಂತರೋದು ಎರಡು ಬೇರೆ ಬೇರೆ ಶಬ್ದಗಳು. ಎರಡು ಥರ ವ್ಯಾಖ್ಯಾನ ಮಾಡಿದ್ದಾರೆ. ಈ ಬ್ರಹ್ಮಾಂಡಕ್ಕೇನೆ ಪುರುಷ ಅಂತ ಹೆಸರು. ಯಾಕೆಂದರೆ ಪುರುಷ ಅಂದರೆ ಚತುರ್ಮುಖ ಬ್ರಹ್ಮ, ಅವನ ಶರೀರ ಇದು ಈ ಬ್ರಹ್ಮಾಂಡ. ಆದ್ದರಿಂದ ಅದಕ್ಕೂ ಕೂಡ ಪುರುಷ ಅಂತ ಹೆಸರು ಅಂತ ಹೀಗೆ ಬರೆದಿದ್ದಾರೆ. ಅಧಿಪೂರುಷಮಿತಿ ಪಾಠೆ, ಅಧಿಪೂರುಷಂ ಅಂತ ಒಂದೇ ಅವೆರಡು ಸಮಸ್ತ ಪದ ಆಗಿದ್ದರೆ ಒಂದು ವೇಳೆ, ಆವಾಗ ಅಧಿಗತಃ ಪುರುಷ ಸೂಕ್ತ ವಾಚ್ಯ ಯಸ್ಮಿನ್ ತತ್ ತಥಾ, ಪುರುಷ ಸೂಕ್ತ ವಾಚ್ಯನಾದ ಪರಬ್ರಹ್ಮ ಅಂತ ಅರ್ಥ ಮಾಡಬೇಕಾಗ್ತದೆ. ಅವಾಗ ಯಾವ ಬ್ರಹ್ಮಾಂಡದಲ್ಲಿ ಆ ಪುರುಷ ಸೂಕ್ತ ವಾಚ್ಯನಾದ ಭಗವಂತನ ಜ್ಞಾನ ಆಗ್ತದೋ ಅದು ಅಧಿಪುರುಷ ಅಂತ ಹೀಗೆ ಅರ್ಥ ಹೇಳಿದಂತೆ ಆಗ್ತದೆ. ಆದರೆ ಪುರುಷ ಸೂಕ್ತ ವಾಚ್ಯ ಇತ್ಯಾದಿ ಅರ್ಥ ಯಾಕೋ ಅಷ್ಟು ಸಮಾಧಾನ ಕೊಡೋದಿಲ್ಲ. ಅದರಿಂದ ಯಾದವಾರ್ಯರು ಹೇಳಿದ ಅರ್ಥ ಇದೆ ಮತ್ತು ಅನಂತತೀರ್ಥರು ಹೇಳಿದ ಅರ್ಥ ಇದೆ, ಅದೇ ನಮಗೆ ಚೆನ್ನಾಗಿ ಕಾಣಿಸ್ತದೆ. ಪುರುಷ ಶಬ್ದ ವಾಚ್ಯನಾದ ವಿರಾಜಂ ಅಧಿಕೃತ್ಯ, ವಿರಾಟ್ ಪುರುಷ ಅಂದರೆ ಈ ಚತುರ್ಮುಖ ಬ್ರಹ್ಮ, ಅವನಿಗಾಗಿ ಇದು ಇರುವಂಥದ್ದು, ಅವನಿಗಾಗಿ ಮೀಸಲಾಗಿರುವಂಥದ್ದು ಅಂತ ಹೀಗೆ ಆ ಬ್ರಹ್ಮಾಂಡ ಅನ್ನೋದಕ್ಕೆ ಅಧಿಪುರುಷ ಅನ್ನುವ ಶಬ್ದ ಬಂದದ್ದು ಹೀಗೆ. 5ನೇ ಶ್ಲೋಕದಲ್ಲಿ ಚುಕ್ಷೋಭ ಅಂತಿದೆ. ಕ್ಷೋಭೆ ಒಳಗಾಯಿತು ಅಂದರೆ ಬ್ರಹ್ಮಾಂಡ ರೂಪದಿಂದ ವಿಕಾರ ಹೊಂದಿತು ಅಂತ ವಿಜಯಧ್ವಜರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಯಾದವಾರ್ಯರು ಬ್ರಹ್ಮಾಂಡ ರೂಪೇಣ ಪರಿಣತೆ ಅಂತ ಹೀಗೆ ಅರ್ಥನೇ ಹೇಳಿದ್ದಾರೆ. ಬೇರೆಯವರ ವ್ಯಾಖ್ಯಾನದಲ್ಲೆಲ್ಲ ಅಧಿಪೂರುಷಂ ಅನ್ನೋದಕ್ಕೆ ವಿರಾಟ್ ದೇಹಂ, ಚತುರ್ಮುಖ ಬ್ರಹ್ಮನ ದೇಹ ಅಂತ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಬ್ರಹ್ಮಾಂಡವೂ ಆತನಿಗೊಂದು ದೇಹವೇ, ಆದರೆ ಇಲ್ಲಿ ಆ ಚತುರ್ಮುಖ ಬ್ರಹ್ಮನ 4 ಮುಖದ ಒಂದು ದೇಹ ಇದೆಯಲ್ಲ, ಆ ದೇಹ ಅಂತ ಇವರೆಲ್ಲ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಹೀಗೆ 5 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೆ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.